ಹೌದು ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯುತ್ತಾ. ಆ ಕ್ಯಾಪ್ಟನ್ಸಿ ಟಾಸ್ಕು ಗಿಲ್ಲಿ, ರಘು ಮತ್ತು ಒಂದು ಟೀಮ್ ಆದ್ರೆ ಸೂರಜ್ ಮತ್ತು ಕಾವ್ಯ ಅವರು ಒಂದು ಟೀಮ್ ಆಗಿ ಈ ಒಂದು ಟಾಸ್ಕ್ನ ಆಡ್ತಾರೆ. ಇಲ್ಲಿ ಕೂಡ ಮೋಸ ಮಾಡಿದ್ದಾರೆ ಅಂತಂದರೆ ನೀವು ನಂಬ್ತೀರಾ? ಓಕೆ, ನೀವೆಲ್ಲ ಅನ್ಕೋಬೋದು ಗಿಲ್ಲಿ ಆ ಕಿಚನ್ ವೈಪರಲ್ಲಿ ಹಾಫ್ ಪೀಸ್ನ ತಂದು ಹಾಕಿದ್ದಾನೆ, ಅದನ್ನು ನೀವು ಮೋಸ ಅಂತ ಅಂದ್ಕೊಂಡ್ರೆ ಅಲ್ಲ. ಓಕೆ, ಅಲ್ಲಿ ಇಬ್ಬರಿಗೂ 0 ಪಾಯಿಂಟ್ ಕೊಟ್ಟಿದ್ದಾರೆ, ದಟ್ಸ್ ಫೈನ್. ಬಟ್ ಇಲ್ಲಿ ಮೋಸ ಆಗಿರೋದು ಎಲ್ಲಿ ಅಂತಂದರೆ ರಾಶಿಕಾ ಅವರಿಂದ. ಇಲ್ಲಿ ಉಸ್ತುವಾರಿ ಮಾಡೋರೆ ಮೋಸ ಮಾಡ್ತಿದ್ದಾರೆ. ಅದನ್ನು ಲೈಕ್ ಇದು ಕ್ಯಾಮ್ರಾಗೆ ಕಾಣಿಸ್ತಾ ಇರೋವಂಥ ಮೋಸ, ಬಟ್ ಜನರಿಗೆ ಕಾಣಿಸಿರುತ್ತೆ. ಯಾಕಂದರೆ ಅವಳು ಎಷ್ಟು ಸಾರಿ ರಘು ಮತ್ತು ಗಿಲ್ಲಿನ ಸ್ಟಾಪ್ ಮಾಡಿದ್ದಾರೆ ಪಾಸ್ ಅಂತ. ಆ ಥರ ಪಾಸ್ ಮಾಡಿದ್ಕೇ ಕಾವ್ಯ ಮತ್ತು ಸೂರಜ್ ಅವರು ಆ ಒಂದು ಟಾಸ್ಕ್ನ ಗೆಲ್ಲೋಕ್ಕೆ ಸಾಧ್ಯ ಆಯಿತು. ನಿಜ, ಅಲ್ಲಿ ಇಂಡೈರೆಕ್ಟಾಗಿ ಸೂರಜ್ಗೆ ಅವ್ರು ಹಿಂದೆಯಿಂದ ಸಪೋರ್ಟ್ ಮಾಡ್ತಿರೋದು ಕ್ಲಿಯರಾಗಿ ನೋಡೋವಂಥ ಆಡಿಯನ್ಸ್ಗೆ ಕಾಣಿಸಿದೆ. ಅಷ್ಟು ನಿಯತ್ತಾಗಿ ಆಡೋ ಆಗಿದ್ರೆ ಒಂದು ರೌಂಡಲ್ಲಿ ರಾಶಿಕಾ ಅವರು ಗಿಲ್ಲಿ ಮತ್ತು ರಘು ಅವ್ರಿಗೆ ಉಸ್ತುವಾರಿ ಆದರೆ ಇನ್ನೊಂದು ರೌಂಡಲ್ಲಿ ರಜತ್ ಅವರು ಉಸ್ತುವಾರಿ ಮಾಡಬೇಕಿತ್ತು. ಮೊದಲಿಗೆ ಒಂದು ಸರಿ ಮಾತ್ರ ಮಾಡಿದ್ರೆ ಇನ್ನು ಮಿಕ್ಕಿದ 3 ಆಟನ ಒಬ್ಬರಿಗೇನೆ ಉಸ್ತುವಾರಿ ಮಾಡಿದ್ದವರು. ಸೊ ಅಲ್ಲಿ ಕ್ಲಿಯರಾಗಿ ರಾಶಿಕಾ ಅವರು ಲೈಕ್ ಅವ್ರಿಗೆ ಸಪೋರ್ಟ್ ಮಾಡೋ ಬದಲು ಇವ್ರನ್ನ ಕಾಲೆಳೆಯುವಂಥ ಒಂದು ಪ್ರಯತ್ನನ ಮಾಡಿದ್ದಾರೆ. ಬಟ್ ಇಲ್ಲಿ ಸುದೀಪ್ ಅವರು ಇದ್ರ ಬಗ್ಗೆ ಮಾತಾಡ್ತಾರಲ್ಲ ಗೊತ್ತಿಲ್ಲ, ಯಾಕಂದರೆ ಮನೆಯವರೇ ಇದ್ರ ಬಗ್ಗೆ ಯಾವುದೇ ಡಿಸ್ಕಷನ್ ಮಾಡಿಲ್ಲ. ಅಲ್ಲಿ ಗಿಲ್ಲಿ, ರಘು ಅವರು ಕೂಡ ಒಬ್ಬರ ಮೇಲೆ ಒಬ್ಬರು ಆ ಒಂದು ಆಪಾದನೆನ ಹಾಕ್ಕೊತಾ ಇದ್ರೆ ಹೊರತು ಅಲ್ಲಿ ರಾಶಿಕಾ ಅವರು ನಮ್ಮನ್ನ ತುಂಬಾ ಪಾಸ್ ಮಾಡಿದ್ರು ಅಂತ ಎಲ್ಲೂ ಹೇಳೇ ಇಲ್ಲ. ಯಾಕಂದರೆ ಅವರು ಕೂಡ ಆ ಕಡೆ ಸೂರಜ್ ಮತ್ತು ಕಾವೇರಿ ಎಷ್ಟು ಮಿಸ್ಟೇಕ್ ಮಾಡ್ತಿದ್ದಾರೆ ಅನ್ನೋದು ನೋಡೋಕೆ ಕೂಡ ಆಗಲಿಲ್ಲ. ಒಂದು ವೇಳೆ ಅವರು ಎಷ್ಟು ಮಿಸ್ಟೇಕ್ ಮಾಡ್ತಾರೆ ಅದಕ್ಕಿಂತ ನಾವು ಕಮ್ಮಿ ಮಿಸ್ಟೇಕ್ ಮಾಡಿದ್ದೀವಿ ಅಂತಂದರೆ ಆ ಒಂದು ವಾದನ ಮಾಡ್ಬೋದಿತ್ತು. ಬಟ್ ಇಲ್ಲಿ ಅದನ್ನು ನೋಡೋವಂಥ ಚಾನ್ಸ್ ಕೂಡ ಇರಲಿಲ್ಲ. ಯಾಕಂದರೆ ಇಲ್ಲಿ ಇವರ ಒಂದು ಬಕೆಟ್ ಫಾರ್ಮೇಷನ್ ಹಾಳಾಗ್ತಾಯಿತ್ತು. ಇನ್ನು ನೆಕ್ಸ್ಟ್ ಬಂದು ಇವತ್ತಿನ ಟಾಸ್ಕ್ ಬಂದು ಧ್ರುವಂತ್ ಮತ್ತು ರಕ್ಷಿತಾ ಅವ್ರಿಗೆ ಕ್ರೇಜಿ ಟಾಸ್ಕ್ ಇದೆ. ಮನೆನ ಗಲೀಜು ಮಾಡಬೇಕು. ನಾನು ಸ್ವಲ್ಪ ಮನೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು, ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಅನಿಸುತ್ತೆ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರೆ ಲಕ್ಸುರಿ ಬಜೆಟ್ ಮನೆಗೆ ಬರುತ್ತೆ ಅಂಥೇಳಿ. ಸೊ ಗೊತ್ತಿಲ್ಲ ಎಷ್ಟು ಗಲೀಜು ಅಂದರೆ ಅಷ್ಟು ಗಲೀಜು ತಿಪ್ಪೆ ಮಾಡಾಕಿದ್ರೆ ಗೈಸ್ ಮನೇನ. ಇವರು ಅಷ್ಟೇ ಹೊರಗಡೆ ನಿಲ್ಲಿಸ್ತಾರೆ ಗಾರ್ಡನ್ ಏರಿಯಾದಲ್ಲಿ ಬಿಗ್ ಬಾಸ್ ಎಲ್ರಿಗೂ ನಿಲ್ಲಿಸ್ಬಿಟ್ಟು ಮನೇನ ಕ್ಲೀನ್ ಮಾಡಿದ್ರೆ ನಿಮಗೆ ಲಕ್ಸುರಿ ಬಜೆಟ್ ಸಿಗುತ್ತೆ ಅಂತ ಹೇಳ್ತಾರೆ. ಇವರು ಒಂಚೂರು ಏನೋ ಗಲೀಜಾಗಿರಬೇಕು ಕ್ಲೀನ್ ಮಾಡೋಣ ಅಂತ ಬಂದರೆ ಕಾವ್ಯ ನೋಡಿ ಶಾಕ್ ಆಗಿಬಿಡ್ತಾಳೆ. ಇವರು ತುಂಬಾ ಸೈಕ್ ಆಗಿಬಿಡ್ತಾರೆ ಎಲ್ಲರೂ ಮನೆಯವರು. ಗಿಲ್ಲಿ ಅಂತೂ ಮೊದಲೇ ಚೆನ್ನಾಗಿರೋವಾಗಲೇ ಕ್ಲೀನ್ ಮಾಡೋಕೆ ಒದ್ದಾಡ್ತಾನೆ. ಇನ್ನು ಈ ಥರ ಮಾಡಿಕೊಟ್ರೆ ಸತ್ತೋಯ್ತಾನೆ ಗಿಲ್ಲಿ. ನೋಡ್ಬೇಕು, ಇವತ್ತು ಮಾತ್ರ ಸಖತ್ ಮಜಾ ಇರುತ್ತೆ ಇಲ್ಲಿ. ಯಾಕಂದರೆ ಮಜಾ ಯಾಕೆ ಇರುತ್ತೆ ಅಂದರೆ ಇದು ಕಾಂಪಿಟೇಷನ್ ಅಲ್ಲ, ಎಲ್ಲರೂ ಈಕ್ವಲಾಗೇ ಮಾಡಬೇಕು. ಬಟ್ ಆದರೂ ಕಿರ್ಚಾಡ್ತಾರೆ ಗಿಲ್ಲಿ ಮೇಲೆ. ನನ್ನ ಪ್ರಕಾರ ತುಂಬ ಸೋಂಬೇರಿ ಅವನು. ಸೊ ನೋಡೋಣ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.